ಧೀರ ಹೋಗಿ ಬಾರಯ್ಯ ನನ್ನ ಶೂರ ಆಯುವೆ ನಿನಗಾಗಿ ಓ ಧೀರ ಹೋಗಿ ಬಾರಯ್ಯ ನನ್ನ ಶೂರ ಕಾದಿರುವ ಕದನ ನನ್ನ ಘೋರ ಹೋರಾಡಿ ಮರಳಿ ನೀ ಬಾರ ಹೋರಾಡಿ ಮರಳಿ ನೀ ಬಾರ ಆಯುವೆ ನಿನಗಾಗಿ ಓ ಧೀರ ನಡೆದಾರಂಬೆ ರಣರಂಗಕ್ಕೆ ಮರಳುವ ಮಂಡಿ ಬಹು ಕಡಿಮೆ ನಡೆದಾರಂಬೆ ರಣರಂಗಕ್ಕೆ ಮರಳುವ ಮಂಡಿ ಬಹು ಕಡಿಮೆ ಆಯುವೆ ನಿನಗೆ ಪ್ರತಿವಾರ ಹೋರಾಡಿ ಬಾರಯ್ಯ ನನ್ನ ಶೂರ ಹೋರಾಡಿ ಬಾರಯ್ಯ ನನ್ನ ಶೂರ ಆದಿಯು ನಿನಗಾಗಿ ಓ ಧೀರ ಹಸಿರು ಮಲ್ಲಿಗೆ ಚಪ್ಪರದಲ್ಲಿ ನಾಯಿ ನೋಡುತ್ತಾ ಕಾಯುವೆ ನಿನಗೆ ಹಸಿರು ಮಲ್ಲಿಗೆ ಚಪ್ಪರದಲ್ಲಿ ಹಾವಿ ನೋಡುತ್ತಾ ಕಾಯುವೆ ನಿನಗೆ ಬೆಚ್ಚಾದ ನುಡಿಯೊತ್ತು ನಡುಗಾದ ಮೈಯಿಟ್ಟು ಬೆಚ್ಚಾಗಿ ಉಸಿರಿಟ್ಟು ಕಾಯುವೆ ನಿನಗೆ ಒಳಗೆ ಯಾರನ್ನೂ ಬಳಿಗೆ ಬಿಡಲಾರೆ ಒಳಗೆ ಯಾರನ್ನೂ ಬಳಿಗೆ ಹಾಸಿಗೆ ಬಿಂಬು ಮೀಸಲು ನಿನಗೆ ಒಳಗೆ ಯಾರನ್ನೂ ಬಳಿಗೆ ಬಿಡಲಾರೆ ಒಳಗೆ ಯಾರನ್ನೂ ಬಳಿಗೆ ಹಾಸಿಗೆ ಬಿಂಬು ಮೀಸಲು ನಿನಗೆ ಆಯುವೆ ನಿನಗಾಗಿ ಓ ಧೀರ ಹೋಗಿ ಬಾರಯ್ಯ ನನ್ನ ಶೂರ ಕಾಯುವ ಕದನ ಮನ ಘೋರ ಹೋರಾಡಿ ಮರಳಿ ನೀ ಬಾರ ಹೋರಾಡಿ ಮರಳಿ ನೀ ಬಾರ ಹೋರಾಡಿ ಮರಳಿ ನೀ ಬಾರ. ಯಾಕೆ ಇಷ್ಟ ಆಗಲಿಲ್ಲ? ಚಪ್ಪಾಳೆನೇ ಇಲ್ಲ. ಒಂದು ವಿಜಯಮ್ಮ ನಮ್ಮ ಕಾಲದ ರಂಗ ಕಲಾವಿದರಿಗೂ ರಂಗ ತಂಡಗಳಿಗೂ ಈಗಿಗೂ ವ್ಯತ್ಯಾಸ ಅಂತಂದರೆ ನಮಗೆ ಅನೇಕ ಗುರುಗಳು ನಿಮ್ಮ ಥರದ ಗುರುಗಳು ಮಣಸಿದ್ದಪ್ಪನಂತವರು, ಕಾರಂತರು, ಗಿರೀಶ್ ಕಾರ್ನಾಡ್ರು, ಕಂಬಾರರು, ಈ ಕಡೆ ನೋಡಿದ್ರೆ ಒಬ್ಬ ಗುರು, ಆ ಕಡೆ ನೋಡಿದ್ರೆ ಒಬ್ಬ ಗುರು. ನಮಸ್ಕಾರ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಜನಕ್ಕೆ ಮಾಡ್ಕೊಳ್ಳೋದು ಅಂತ ಡೌಟ್ ಇತ್ತು. ಅಷ್ಟೊಂದು ಗುರುಗಳಿದ್ರು. ಇವತ್ತಿನ ಸಮಸ್ಯೆ ಅಂದರೆ ಮೇಷ್ಟ್ರೆ ಅವರು ಯಾರಿಗೂ ಅಂತ ಸ್ಪಷ್ಟವಾದ ಗುರು ಇಲ್ಲ, ಗುರಿ ಇಲ್ಲ ಅಂತಲೂ ನಾನು ಹೇಳ್ತೀನಿ. ಅದು ಇವತ್ತಿನ ಇದೆ. ನಾವು ಬಹಳ ಸಂತೋಷ ಪಡ್ತಾ ಇದ್ದಿದ್ರು. ಆಗ ನಮಗೆ ದಾರಿ ತೋರಿಸ್ತಾ ಇದ್ದವರು, ಅಡ್ವೈಸ್ ಮಾಡಿದ ಪುಣ್ಯಾತ್ಮರು ಹೇಳಿದರು. ಎಲ್ಲರೂ ನಾವು ಸ್ವಾಗತ ಇದ್ದೀವಿ.